ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮುರಳಿ, ಇವನು ನನ್ನ ಫ್ರೆಂಡ್ ಮುರಳಿ ಅಂತ, ಇವಾಗ ನಮ್ಮೂರಿಂದ ಬಂದಿದ್ದಾನೆ. ಅವನು B.Ed ಮಾಡ್ತಾ ಇರೋದು. ನಾಳೆ ಏನು ಎಕ್ಸಾಮ್ ಇರೋದು? ನಾಳೆ ಇರೋ CTET ಎಕ್ಸಾಮ್ ಇದೆಯಾ ಅಂತ ಅವನಿಗೆ, ಅದಕ್ಕೆ ಬಂದವನೇ ಬೆಂಗಳೂರಿಗೆ. ಸೊ ಇವತ್ತು ನಮ್ಮ ರೂಮಲ್ಲೇ ಉಳ್ಕೊಂಡು ಹೋಗ್ತಾನೆ. ಇವಾಗ ಏನಾದ್ರು ಫುಡ್ ಗಿಡ್ಡು ಹೊಟ್ಟೆಗೆ ಹಾಕ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ನೆಕ್ಸ್ಟು ತೋರಿಸ್ತೀವಿ. ಸೊ ಗಾಯ್ಸ್, ಏನು ಗೊತ್ತಾ, ಕಬಾಬ್ ತೊಗೊಂಡು ರೈಸ್ ತಿಂತಿದ್ದೀನಿ. ಹಾಗೆ ರೈಸ್ ತಿಂದು ನನಗೆ ಸ್ವಲ್ಪ ಬೇಡ ಅಂತ ಆಚೆ ತೆಗೆದಿಟ್ಟಿದ್ದೀನಿ. ಅನ್ನ ವೇಸ್ಟ್ ಮಾಡ್ಬೋದಂತ ಅವನು. ಆ್ಯಕ್ಚುಲಿ ಗಾಯ್ಸ್, ನಾನು ರೈಸ್ ತಿಂದು ಬಿಟ್ಟಿರೋದನ್ನು ಅನ್ನ ವೇಸ್ಟ್ ಮಾಡ್ಬೋದು ಅಂತ ನಾನು ತಿಂದು ಬಿಟ್ಟಿರೋ ತಟ್ಟೆಯಲ್ಲಿ ಅವನು ತಿಂದಾಗಿ ವೇಸ್ಟ್ ಮಾಡ್ಬೋದಂತ ನನ್ನ ತಟ್ಟೆಲ್ಲೂ ತಿಂದಿದ್ದಾನೆ. ನಿಜವಾಗ್ಲೂ ಎಷ್ಟು ಕೇರ್ ನನ್ನ ಮೇಲೆ, ಎಷ್ಟು ಪ್ರೀತಿ ನೋಡ್ರಿ. ನಾನು ಅವ್ರ ಮನೆಗೆ ಬಂದೀನಿ, ನನ್ನ ಹತ್ರ ದುಡ್ಡು ಕೇಳ್ತಾನೆ. ನಾನು ಕೇಳ್ತಾ ಇಲ್ಲ. ಇವಾಗ ಅವನದೇ ಪಾರ್ಟಿ ಅಲ್ವಾ, ಅವನೇ ತಿನ್ಸ್ಬೇಕಲ್ವಾ ನನಗೆ. ನಾನು ತಿನ್ಸಲ್ಲ, ಅವನೇ ತಿನ್ಸಬೇಕು. ಇವಾಗ ನಾನು ಫೈನಲಿ ದುರ್ಗ ಬಂದಿದ್ದೀನಿ. ಜರ್ನಿ ಮಾಡಿ ನಾನಂತೂ ಸಣ್ಣನೇ ಆಗಿಬಿಟ್ಟಿದ್ದೀನಿ. ಆಗ್ತಾನೂ ಕೂಡ ಇದ್ದೀನಿ, ಇನ್ನೂ ಕೂಡ ಸಣ್ಣ ಆಗ್ತೀನಿ. ಬಂದಿದ ತಕ್ಷಣವೇ ಬಿರಿಯಾನಿ, ಚಿಕನ್ ಸಾಂಬಾರು, ಒಳ್ಳೆಯ ಊಟ ಕೊಟ್ಟವ್ರೆ ಮನೇಲಿ. ಸೊ ಇವಾಗ ನೆಕ್ಸ್ಟು ರೀಲ್ಸ್ ಮಾಡುವ ಸಮಯ. ಯಾವ ಥರ ಮಾಡ್ತೀನಿ ಅಂತಂದರೆ, ಇವಾಗ ಗಿಲಿ ಬೆಂಕಿ ನೈಟ್ ಹಾಕ್ಕೊಂಡು ವಿಡಿಯೋ ಮಾಡೋದು. ಇವಾಗ ಲೆಟ್ಸ್ ಸ್ಟಾರ್ಟ್ ಡು ವಿಡಿಯೋ. ಅದಂತೂ ಯಾವಾಗಲೂ ಸೀರಿಯಲ್ ನೋಡೋದು, ಟಿ ಮುಂದೆ ಕೂತ್ಕೊಂಡು ಮಾಡೋಣ ರೀಲ್ಸು. ಯಾವ್ದು ಮಾಡೋಣ? ಅಪ್ಪ ನಿನಗೆ ಬಿಟ್ಟಿದ್ದಪ್ಪ, ಸೆಲೆಕ್ಟ್ ಮಾಡೋಣ. ಅದನ್ನೇ ವಿಡಿಯೋ ಮಾಡ್ಕೊತೀನಿ. ನಾನು ಹೇಳ್ತೀನಿ ಮಣಿ. ನಾನು ಇವಾಗ ರೀಲ್ಸ್ ಮಾಡ್ತಾರಂತ ನನ್ನ ಜೊತೆಗೆ. ಇವಾಗ ಇಬ್ರು ಸೇರಿ ಜೀವನ ಕರಿ. ಜೀವನ ಎಕ್ಕಡನ್ನದ ಏನು ಮಾಡ್ತಾವನು ಕರಿ, ನೀನೆ ಜೀವನ ಬಾರ ಇಲ್ಲಿ. ಬಂದ ನೋಡು, ನಾನು ಕರೆದ್ರೆ ಬರ್ದಲ್ಲಿರಲ್ಲ, ಬರ್ತಾನೆ ನೋಡು. ಬಂದ್ಬಿಟ್ಟ ಹುಡುಗ. ಬಾ ರೀಲ್ಸ್ ಮಾಡೋಣ ಬಾ. ಏಯ್ ಎಲ್ರು ಸೇರ್ಕೊಂಡು ಮಾಡೋಣ ಬಾರಲ್ಲಿ. ಏನಾಗುತ್ತೆ ಮಣಿ, ಕರ್ಕ ಮಾಡೋಣ. ಎಲ್ರು ಸೇರ್ಕೊಂಡು ಮಾಡೋಣ ಬಾರೋ. ಇವ್ ನೋಡಿ, ಇವನ್ ಜೀವನ, ಇವನು ಮಣಿ ಅಂತ. ಇವಾಗ ಇಲ್ಲಿ DJ ಇದೆಯಂತೆ, ಮಣಿ ಮತ್ತು ಜೀವನ ಕರ್ಕೊಂಡು ಹೋಗ್ತಾರೆ ನನ್ನ ಆಚೆ. ಫುಲ್ ನಾನು ಬಂದರೆ ಎಲ್ರಿಗೂ ಒಂಥರ ಖುಷಿ ಇಲ್ಲಿ. ಇವಾಗ DJಗೆ ಹೋಗ್ಬಿಟ್ಟು ಅಲ್ಲಿ ರೋಡ್ ಸೈಡಲ್ಲಿ ಚೆನ್ನಾಗಿ ತಕೊಂಡ್ಬಿಟ್ಟು ಬಿಟ್ಟು ಬರೋಣ ಬನ್ನಿ. ಹೋದ್ವಿ. ಅದು ಆ್ಯಕ್ಚುಲಿ ಅದು ಬೇರೆ ಯಾರ್ದೋ ಬೇರೆ ಮದುವೆ ಇರೋದಲ್ಲಿ ಸುಮ್ಮನೆ ಹೋಗ್ಬಿಟ್ಟು ನೋಡ್ಕೊಬಂದ್ವಿ. ಡ್ಯಾನ್ಸ್ ಏನು ಮಾಡಲಿಲ್ಲ. ಡ್ಯಾನ್ಸ್ ಮಾಡ್ಬೇಕನ್ನೋ ಆಸೆ ಇತ್ತು, ಬಟ್ ಬೇರೆಯವ್ರ ಮದುವೆ ಅಲ್ಲ. ಸೊ ಹಂಗೆ ನೋಡ್ಕೊಂಬಿಟ್ಟು ಸುಮ್ಮನೆ ಹಂಗೆ ಬಂದಿದ್ದೀವಿ. ಇವಾಗ ನೆಕ್ಸ್ಟು ಏನು ಮಾಡೋದು ಅಂದರೆ
ಊಟ ಮಾಡೋದು ಮಲ್ಕೊಳೋದು. ಸೊ ಇದು ವ್ಲಾಗ್ ಮೋಸ್ಟ್ಲಿ ಇದು ಚಿಕ್ಕದಾಗಿದೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ನಾಳೆ ಮೂವಿಗೆ ಹೋಗ್ಬೇಕಾರೆ ಇವಾಗ ಮೂವಿಗೆ ಹೋಗಬೇಕು ಅಂತಲೇ ನಾನು ಬೆಂಗಳೂರಿಂದ ಇಲ್ಲಿವರೆಗೂ ಬಂದಿದ್ದೀನಿ, ಇವರೆಲ್ಲ ಬರ್ತಾರೆ ಅಂತ. ಯಾರೂ ಬರಲ್ಲಂತೆ ಮೂವಿಗೆ ನಾಳೆ. ಹಾಂ, ಸುಮ್ಮನೆ ಟೈಮ್ ವೇಸ್ಟ್. ನಾನು ಅಲ್ಲಿಂದ ಬೆಂಗಳೂರಿಂದ ಇಲ್ಲಿ ಚಿತ್ರದುರ್ಗದವರೆಗೂ ಬಂದಿದ್ದೀನಿ ಗಾಯ್ಸ್. ಹೇಳಿ ನೀವೇ, ಮೂವಿ ನೋಡೋಣ ಅಂತ ಬೆಂಗಳೂರಲ್ಲೇ ಆರಾಮಾಗಿ ನೋಡ್ಬೋದಿತ್ತಲ್ಲ. ಸುಮ್ಮನೆ ಇಲ್ಲಿವರೆಗೂ ಬಂದಿದ್ದೀನಿ, ಜರ್ನಿ ಮಾಡಿಕೊಂಡು ಟ್ರಾವೆಲ್ ಮಾಡಿಕೊಂಡು ಮೂವಿ ನೋಡೋಣ ಅಂತ. ಇವ್ರು ಬರಲಿಲ್ಲ ಅಂದರೂ ಅಷ್ಟೇ, ನಾನಿರೋ ಮೂವಿನ ನಾನು ನೋಡಬೇಕು ಅಂತ ನಾನು ನಾಳೆ ಥಿಯೇಟರಿಗೆ ಹೋಗ್ತೀನಿ, ನೋಡ್ತೀನಿ. ನೋಡಿಬಿಟ್ಟು ಮತ್ತೆ ನಾನು ಬೆಂಗಳೂರಿಗೆ ಹೋಗ್ತೀನಿ ಪಕ್ಕ. ಇವ್ರು ಬಂದರೆ ಬರಲಿ, ಬಿಟ್ಟರೆ ಬಿಡಲಿ, ನಾನು ಮಾತ್ರ ಹೋಗ್ತೀನಿ ಅಷ್ಟೇ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾಳೆ ಮೂವಿಗೆ ಹೋಗೋದೆಲ್ಲ ವೀಡಿಯೋ ಮಾಡ್ಕೊತೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ತಿದ್ರೆ ನಮಗೂ ಸ್ವಲ್ಪ ಖುಷಿ ಆಗುತ್ತೆ ವೀಡಿಯೋ ಮಾಡೋಕ್ಕೆ. ಥ್ಯಾಂಕ್ ಯು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್.